ವೀಕ್ಷಕರಿಗೆಲ್ಲರಿಗೂ ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್ ಮಾಡುವ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದೆ. ಹೌದು ಸ್ನೇಹಿತರೆ, ಇವತ್ತು ನಾನು ಪ್ರಮುಖವಾಗಿ ಮಾತಾಡ್ತಕ್ಕಂಥ ವಿಷಯ ಎಮೋಷನಲ್ ಬ್ಲ್ಯಾಕ್ ಮೇಲ್. ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ಯಾವ ರೀತಿ ನಾವು ಒಳಗಾಗ್ತೀವಿ, ಇದರಿಂದ ಯಾವ ರೀತಿ ತೊಂದರೆಗೊಳಗಾಗ್ತೀವಿ, ಇದನ್ನು ಹೇಗೆ ನಾವು ಹಿಮ್ಮೆಟ್ಟಿ ನಾವು ಕೂಡ ಲೈಫಲ್ಲಿ ಸಕ್ಸಸ್ಫುಲ್ ದಾರಿಯ ಒಂದು ಪಥವನ್ನು ಹಿಡಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮಾತಾಡ್ತೀನಿ. ಸಿಂಪಲ್. ಎಷ್ಟೋ ಜನ ಮಹಿಳೆಯರಿರ್ಬೋದು, ಎಷ್ಟೋ ಜನ ಪುರುಷರಿರ್ಬೋದು, ಕಾಲೇಜು ದಿನಗಳಿರ್ಬೋದು, ಇಲ್ಲೆಲ್ಲರೂ ಕೂಡ ಒಂದು ಭಾವನಾತ್ಮಕವಾದ ಚಿಂತನೆಯಲ್ಲಿ, ಸೆಳೆತದಲ್ಲಿ ನಮ್ಮನ್ನು ಸೆಳಿತಾರೆ. ಆ ಮೂಲಕ ಸೆಳೆದು ಭಾವನಾತ್ಮಕವಾಗಿ ನಮ್ಮನ್ನು ಹಿಡಿದಿಟ್ಟು ನಮ್ಮನ್ನು ಸೂರೆ ಮಾಡ್ತಾರೆ, ಹಗಲು ದರೋಡೆ ಮಾಡ್ತಾರೆ. ಈ ಎಲ್ಲ ಹಗಲು ದರೋಡೆಗಳಿಂದ ನಾವು ವಂಚಿತರಾಗ್ತೇವೆ. ಆಮೇಲೆ ತಿರುಗಿ ನೋಡಿದಾಗ ನಮ್ಮಿಂದ ಎಲ್ಲವನ್ನೂ ಆತ ಕಿತ್ತುಕೊಂಡಿರುತ್ತಾನೆ ಅಥವಾ ಆಕೆ ಕಿತ್ತುಕೊಂಡಿರ್ತಾನೆ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂತ ಅಂದರೆ, ಪ್ರೀತಿಯಿಂದ ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ಅನ್ನೋ ಒಂದು ಭಾವನೆಗಳನ್ನು ಇಟ್ಟು ಆ ಮೂಲಕ ಆತನನ್ನು ಹಿಡಿದಿಟ್ಕೊಳ್ಳೋದು. ಪೊಸೆಸಿವ್ನೆಸ್ ಬೇರೆ, ಎಮೋಷ್ನಲ್ ಆಗಿರೋದು ಬೇರೆ. ಸೊ ಇಂಥ ಎಮೋಷ್ನಲ್ ಬ್ಲ್ಯಾಕ್ ಮೇಲಿಂದ ನಾವು ನಮ್ಮ ಜೀವನವನ್ನು ಕೊನೆಗಾಣಿಸ್ಕೊಳ್ಳೋ ಒಂದು ಹಂತಕ್ಕೂ ಕೂಡ ಬರುತ್ತೆ. ಹಾಗಾಗಿ ಬಿ ಕೇರ್ ವಿತ್ ಎಮೋಷನಲ್ ಬ್ಲ್ಯಾಕ್ ಮೇಲರ್ಸ್.